ಪ್ರಿಯ ದೇವಜನರೇ, ನಮ್ಮ ಸತ್ಯವೇದಗಳನ್ನ ಪ್ರಕಟಣೆಯ ಗ್ರಂಥ 15ನೇ ಅಧ್ಯಾಯ 1ರಿಂದ 8 ವಾಕ್ಯಗಳ ಕಡೆಗೆ ತಿರುಗಿಸಿಕೊಳ್ಳೋಣ ಮತ್ತು ಈ ವಾಕ್ಯಗಳನ್ನ ಓದುವುದನ್ನ ಪ್ರಾರ್ಥನೆ ಪೂರ್ವಕವಾಗಿ ಶ್ರದ್ಧೆಯಿಂದ ಕೇಳಿಸಿಕೊಳ್ಳೋಣ. Revelation chapter 15 verse 1 to 8. Let us hear the reading. 7 ಉಪದ್ರವಗಳನ್ನು ಕುರಿತದ್ದು. ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಇವು ಕಡೆ ಉಪದ್ರವಗಳು. ಇವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು. ಮೃಗದ ಮೇಲೆ ಜಯ ಹೊಂದಿದವರ ಗೀತ. ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೂ ಅದರ ಹೆಸರಿನ ಅಂಕೆಯನ್ನು ಮುದ್ರೆ ಹಾಕಿಸಿಕೊಳ್ಳದೆಯೂ ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದಾತನ ಹಾಡನ್ನು ಹಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಕರ್ತನೇ, ನಿನ್ನ ನಾಮಕ್ಕೆ ಭಯಪಡದವರು, ಅದನ್ನು ಘನವಾದದ್ದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ? ನಿನ್ನೊಬ್ಬನೇ ಪರಿಶುದ್ಧನು. ನಿನ್ನ ನೀತಿಯುಳ್ಳ ಕೃತ್ಯಗಳು ಪ್ರಕಾಶಕ್ಕೆ ಬಂದಿದ್ದರಿಂದ ಎಲ್ಲಾ ಜನಾಂಗಗಳು ಬಂದು ನಿನ್ನ ಸನ್ನಿಧಾನದಲ್ಲಿ ನಮಸ್ಕಾರ ಮಾಡುವರು ಎಂದು ಹೇಳಿದರು. 7 ಉಪದ್ರವಗಳು ದೇವ ವಿರೋಧಿಗಳಿಗೆ ಉಂಟಾದದ್ದು. ಇದಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿರುವ ದೇವದರ್ಶನ ಗುಡಾರದ ಪವಿತ್ರ ಸ್ಥಾನವು ತೆರೆಯಿತು. ಅದರೊಳಗಿಂದ 7 ಉಪದ್ರವಗಳನ್ನು ಕೈಯಲ್ಲಿ ಹಿಡಿದಿರುವ ಆ 7 ಮಂದಿ ದೇವದೂತರು ಬಂದರು. ಅವರು ಪ್ರಕಾಶವೂ ನಿರ್ಮಲವೂ ಆದ ನಾರುಮಡಿಯನ್ನು ಧರಿಸಿಕೊಂಡಿದ್ದರು. ತಮ್ಮ ಎದೆಗಳಿಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದರು. 4 ಜೀವಿಗಳಲ್ಲಿ ಒಂದು ಈ 7 ಮಂದಿ ದೇವದೂತರಿಗೆ ಯುಗಯುಗಾಂತರಗಳಲ್ಲಿಯೂ ಜೀವಿಸುವಾತನಾದ ದೇವರ ರೌದ್ರದಿಂದ ತುಂಬಿದ್ದ 7 ಚಿನ್ನದ ಪಾತ್ರೆಗಳನ್ನು ಕೊಟ್ಟಿತು. ದೇವರ ತೇಜ ಸಾನ್ನಿಧ್ಯದಿಂದಲೂ ಆತನ ಶಕ್ತಿಯಿಂದಲೂ ಉಂಟಾದ ಹೊಗೆಯಿಂದ ಪವಿತ್ರ ಸ್ಥಾನವು ತುಂಬಿದ ಕಾರಣ ಆ 7 ಮಂದಿ ದೇವದೂತರ ಕೈಯಲ್ಲಿದ್ದ 7 ಉಪದ್ರವಗಳು ತೀರುವ ತನಕ ಆ ಪವಿತ್ರ ಸ್ಥಾನದೊಳಗೆ ಪ್ರವೇಶಿಸುವುದಕ್ಕೆ ಯಾರಿಂದಲೂ ಆಗಲಿಲ್ಲ ಎಂಬುದೇ. ಓದಿದಂಥ ವಾಕ್ಯ ಭಾಗವನ್ನು, ಓದಲಿರುವ ವಾಕ್ಯ ಭಾಗಗಳನ್ನು, ಧ್ಯಾನಿಸಲಿರ್ತಕ್ಕಂಥ ಆತ್ಮೀಯ ಪಾಠಗಳನ್ನು, ಸತ್ಯಾರ್ಥಗಳನ್ನು ನಾವೆಲ್ಲರೂ ಕೂಡ ಗ್ರಹಿಸಿಕೊಳ್ಳುವಂತೆ, ಅರ್ಥ ಮಾಡಿಕೊಳ್ಳುವಂತೆ ಪರಿಶುದ್ಧಾತ್ಮ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯಿಂದ ಈ ವಾಕ್ಯ ಭಾಗಗಳನ್ನು ಧ್ಯಾನಿಸೋಣ. ಈ ಒಂದು ಧ್ಯಾನದ ಒಳಗಡೆ ನಾವುಗಳು ಹೋಗುವುದಕ್ಕೆ ಮುಂಚಿತವಾಗಿ ಪ್ರಿಯರೇ, ನಿಮ್ಮ ಗಮನಕ್ಕೆ ತರುವಂತ ಈ ಪ್ರಾರ್ಥನೆಯ ಅಂಶವನ್ನ ನೆನಪಲ್ಲಿಟ್ಕೊಳ್ರಿ. ನಮ್ಮ ಪ್ರಿಯ ಸಹೋದರರಾದಂಥ ಸಹೋದರ ಜಯರಾಜ್ ಅವರು ಸಾಗರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ, ICU ಮತ್ತು ಈ ದಿನ ಅವರನ್ನ ಸಂಧಿಸಿ ಅವರೊಂದಿಗಿದ್ದು ಕುಟುಂಬದೊಂದಿಗಿದ್ದು ಬಂದಿದ್ದೇನೆ. ದಯಮಾಡಿ ನಿಮ್ಮ ಪ್ರಾರ್ಥನೆ ಬಹು ಅವಶ್ಯಕವಾಗಿದೆ. ಅವರಿಗೋಸ್ಕರ ಬಿಡದೆ ಪ್ರಾರ್ಥನೆ ಮಾಡ್ರಿ. ಈ ರಾತ್ರಿ ಕೂಡ ಮತ್ತೊಂದು ಸ್ಕ್ಯಾನ್ ಅನ್ನ ತೆಗೆಯುವಂತವರಾಗಿದ್ದಾರೆ. ಆ ಸ್ಕ್ಯಾನ್ ಎಲ್ಲವೂ ನಾರ್ಮಲ್ ಆಗಿರುವುದಾದ್ರೆ ನಾಳಿನ ದಿನ ಜನರಲ್ ವಾರ್ಡ್ಗೆ ಅವರನ್ನ ICU ಇಂದ ವಾರ್ಡ್ಗೆ ಅವರನ್ನ ಸ್ಥಳಾಂತರಿಸುವಂತೆ ವೈದ್ಯರು ತಿಳಿಸಿದ್ದಾರೆ. ಈ ಒಂದು ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ, ಸಮಯದಲ್ಲಿ ದೇವರ ಮಕ್ಕಳಾದಂಥ ನಾವುಗಳು ಕರ್ತನಿಗೆ ಮೊರೆ ಇಡುವುದಾದರೆ ಕರ್ತನು ಖಂಡಿತವಾಗಿಯೂ ಸಭೆಯ ಪ್ರಾರ್ಥನೆಯನ್ನ ಕೇಳಿ, ನಿಮ್ಮ ಪ್ರಾರ್ಥನೆಯನ್ನ ಕೇಳಿ ಅದ್ಭುತಗಳನ್ನ, ಆಶ್ಚರ್ಯ ಕಾರ್ಯಗಳನ್ನ ಆತನು ಮಾಡುವಾತನಾಗಿದ್ದಾನೆ. ಶೀಘ್ರ ಗುಣಮುಖಕ್ಕಾಗಿ ಪ್ರಾರ್ಥಿಸಿರಿ. ಈ ತಲೆ ಹಿಂಭಾಗದಲ್ಲಿ ಸ್ವಲ್ಪ ರಕ್ತ ಎಪ್ಪುಗಟ್ಟಿರತಕ್ಕಂಥ ಗುರುತಿದೆ ಎಂಬುದಾಗಿ ವೈದ್ಯರು ತಿಳಿಸ್ತಾ ಇದ್ದಾರೆ. ಅದರ ಸಲುವಾಗಿ ಪ್ರಾರ್ಥನೆ ಮಾಡ್ರಿ. ಚಿಕಿತ್ಸೆ ಫಲಕಾರಿಯಾಗಿದೆ ಮತ್ತು ಸಂಪೂರ್ಣ ಸ್ವಸ್ಥತೆಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಸ್ವಲ್ಪ ತಲೆ ನೋಯ್ತಾ ಇದೆ ಮತ್ತು ಗಿಟಿನೆಸ್ ಸ್ವಲ್ಪ ಇದೆ.
ಇದರ ಸಲುವಾಗಿ ಪ್ರಾರ್ಥನೆ ಮಾಡಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ಇಷ್ಟೊಂದು ವಿವರಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಎಂಬುದಾಗಿ ನೋಡುವಾಗ, ನಿಮ್ಮಲ್ಲಿ ಅನೇಕರು ಪ್ರಾರ್ಥಿಸುತ್ತಿದ್ದೀರಿ ಮತ್ತು ಕೆಲವರಿಗೆ ಗೊತ್ತಿಲ್ಲ. ಆದ ಕಾರಣ ಇಷ್ಟೊಂದು ವಿವರಗಳನ್ನ ಕೊಡ್ತಾ ಇದ್ದೇನೆ. ಅದರ ನಿಮಿತ್ತವಾಗಿ ನಾವುಗಳು ಭಾರದಿಂದ ಪ್ರಾರ್ಥಿಸಿಕೊಳ್ಳಿ. ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 1ರಿಂದ 8 ವಾಕ್ಯಗಳು. ಶೀರ್ಷಿಕೆಯನ್ನು ನೋಡುವಾಗ, ದೇವಾಲಯದ ಒಳಗಿಂದ ಬರತಕ್ಕಂಥ ಒಂದು ಸಂಗತಿಗಳು ಎಂಬುದಾಗಿ ಇದನ್ನ ನಾವು ತೆಗೆದುಕೊಳ್ಳಬಹುದು. ದ ಟೆಂಪಲ್ ಆಫ್ ಡೂಮ್ ಎಂಬುದಾಗಿ ಕೂಡ ಇದನ್ನ ಭಾಷಾಂತರಿಸಲು ಬಯಸುತ್ತೇನೆ. ಪ್ರಿಯರೇ, ಈ ಲೋಕದಲ್ಲಿರ್ತಕ್ಕಂಥ ಜನರು ಭವಿಷ್ಯದ ಬಗ್ಗೆ ಯೋಚಿಸುವಾಗ ಅವರು ಕಳವಳಗೊಳ್ಳುವಂತವರಾಗಿದ್ದಾರೆ. ಮಾತ್ರವಲ್ಲ, ನಮ್ಮ ಸುತ್ತಮುತ್ತಲು ಜರುಗುವಂತ ಪ್ರಕೃತಿ ವಿಕೋಪವನ್ನ ಅವರುಗಳು ನೋಡುವಾಗ, ಕಳೆದ ದಿನದ ಧ್ಯಾನದಲ್ಲೂ ನಾನು ನಿಮಗೆ ತಿಳಿಸಿದ್ದೆ, ಪ್ರಕೃತಿಯಲ್ಲಿ ಉಷ್ಣಾಂಶದ ಏರುಪೇರು, ಗ್ಲೋಬಲ್ ವಾರ್ಮಿಂಗ್, ಇದನ್ನ ಕುರಿತು ತಾವುಗಳು ಎಷ್ಟಾಗಿ ಗ್ರಹಿಸಿಕೊಂಡಿದ್ದೀರ ನನಗೆ ಗೊತ್ತಿಲ್ಲ. ಸ್ಪೇನ್ ಆಗಲಿ, ಫ್ರಾನ್ಸ್ ಆಗಲಿ, ಯುರೋಪಿಯನ್ ದೇಶಗಳಲ್ಲಿ ಉಷ್ಣಾಂಶ ಅಧಿಕವಾಗಿದೆ. ಸೊ ಆದ ಕಾರಣ ನಿಮ್ಮ ಗಮನಕ್ಕೆ ಆ ಸಂಗತಿಯನ್ನ ಕೂಡ ನಾನು ತರುತ್ತಿದ್ದೇನೆ. ಗ್ಲೋಬಲ್ ವಾರ್ಮಿಂಗ್ ಎಂಬುದಾಗಿ ಬಹು ಪ್ರಸಿದ್ಧವಾಗಿದೆ. ಸೊ ಪ್ರಕೃತಿಯ ಉಷ್ಣಾಂಶದಲ್ಲಿ ಉಂಟಾದಂತ ಬದಲಾವಣೆಗಳು ಅಥವಾ ಉಷ್ಣಾಂಶದ ಪ್ರಮಾಣಗಳು ಕಡಿಮೆ ಆಗ್ತಿಲ್ಲ, ಅದು ಅಧಿಕವಾಗುವುದನ್ನು ಕುರಿತು ಅನೇಕರು ಚಿಂತೆಗೊಳ್ಳುವಂತವರಾಗಿದ್ದಾರೆ, ಕಳವಳಗೊಳ್ಳುವಂತವರಾಗಿದ್ದಾರೆ. ಮೂರನೇದಾಗಿ, ರಾಜಕೀಯ ಗೊಂದಲಗಳು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಕಂಡುಬರುವಂತ ಎಲ್ಲಾ ವಿಧವಾದಂತ ವಿಶ್ರಾಂತಿ ಇಲ್ಲದ ಒಂದು ಸ್ಥಾಯಿ, ಇವುಗಳನ್ನ ನಾವುಗಳು ಕಾಣುವಾಗ ಮಾನವನು ಗೊಂದಲಕ್ಕೀಡಾಗುತ್ತಾನೆ. ಉದಾಹರಣೆಗಾಗಿ ಮಹಾರಾಷ್ಟ್ರದಲ್ಲಿ ನೀವು ತೆಗೆದುಕೊಳ್ಳಬಹುದು. ಅಲ್ಲಿ ಯಾವ ರೀತಿಯಾಗಿ ಶಿಂದೆ ಬಳಗವು ಮತ್ತೊಂದು ಬಳಗವನ್ನ ಅಲ್ಲಿ ವಿಭಜನೆಯಾಯಿತು ಎಂಬುದಾಗಿ ತಾವು ಬಲ್ಲವರಾಗಿದ್ದೀರಿ. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದಲ್ಲಿ ಯಾವ ರೀತಿಯಾಗಿ ವಿಭಜನೆಗಳು ಉಂಟಾದವು ಎಂಬುದಾಗಿ ಕೂಡ ತಾವುಗಳು ಬಲ್ಲವರಾಗಿದ್ದೀರಿ. ಸೊ ಪ್ರಿಯರೇ, ನಾಲ್ಕನೇದಾಗಿ ಭಯೋತ್ಪಾದನೆಗಳು. ಈ ಭಯೋತ್ಪಾದನೆ ಮಾಡತಕ್ಕಂಥವರು ತಾವು ಮಾಡುವುದು ಸರಿ, ತಮ್ಮ ದೃಷ್ಟಿಗೆ ಅದು ನ್ಯಾಯವಾಗಿದೆ ಎಂಬುದಾಗಿ ಅವರ ಒಂದು ಕಾರ್ಯಗಳು ತಾವುಗಳು ಗಮನಿಸುವಾಗ, ಇಸ್ರೇಲಲ್ಲಿ ಯಾವ ರೀತಿಯಾಗಿ ಹಮಾಸ್ ಯಹೂದ್ಯರಿಗೆ ವಿರುದ್ಧವಾಗಿ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಅವರು ಕೃತ್ಯಗಳನ್ನ ಎಸಗಿದರು ಎಂಬುದಾಗಿ ತಾವು ಬಲ್ಲವರಾಗಿದ್ದೀರಿ. ಭಾರತ ದೇಶದಲ್ಲಿ ನೀವು ತೆಗೆದುಕೊಳ್ಳ್ರಿ, ಕಾಶ್ಮೀರದಲ್ಲಿ ಪುಲ್ವಾಮಾ ಮತ್ತು ಮತ್ತೊಂದು ಕಡೆಯಲ್ಲಿ ಕೂಡ ಯಾವ ರೀತಿಯಾಗಿ ಈ ಒಂದು ಭಯೋತ್ಪಾದಕರು ಟೆರರಿಸ್ಟ್ ಕಾರ್ಯಗಳನ್ನ ಎಸಗಿದರು ಎಂಬುದಾಗಿ ತಾವುಗಳು ಬಲ್ಲವರಾಗಿದ್ದೀರಿ. ಮತ್ತು ಅಪರಾಧಗಳ ಸಂಖ್ಯೆ ಇವುಗಳನ್ನ ನಾವು ಕಾಣುವಾಗ ನಿಜವಾಗಿಯೂ ಚಿಂತೆಗೊಳ್ಳುವಂತವರಾಗಿದ್ದೇವೆ. ಭವಿಷ್ಯತ್ತಿನ ವಿಷಯದಲ್ಲಿ ಕಳವಳಗೊಳ್ಳುವಂತವರಾಗಿದ್ದೇವೆ. ತಾವುಗಳು ದಿನೇ ದಿನೇ ವಾರ್ತೆಗಳಲ್ಲೂ, ವಾರ್ತಾಪತ್ರಿಕೆಗಳಲ್ಲೂ, ಸಾಮಾಜಿಕ ಮಾಧ್ಯಮಗಳಲ್ಲೂ ನೀವುಗಳು ನೋಡುತ್ತಿದ್ದೀರಿ, ಕೇಳುತ್ತಿದ್ದೀರಿ. ಯಾವ ರೀತಿಯಾಗಿ ಅಪರಾಧ ಕೃತ್ಯಗಳು
ಅಧಿಕವಾಗುತ್ತಿದೆ ಎಂಬುದಾಗಿ. ಒಬ್ಬ ಚಿಕ್ಕ ಬಾಲಕ ಅಂದ್ರೆ ಅವನು ಇನ್ನೂ ಡ್ರೈವಿಂಗ್ ಲೈಸೆನ್ಸ್ ಹೊಂದಿಲ್ಲ. ಮೈಸೂರಿನ ಕಡೆ ಆತನು ವಾಹನ ಓಡಿಸುವಾಗ 9 ಬೌದ್ಧ ಆ, ಪಂಗಡಕ್ಕೆ ಸೇರಿದಂತ 9 ಮಂದಿ ಮರಣವನ್ನ ಹೊಂದಿದರು. ಅಪರಾಧಗಳ ಅಪರಾಧಗಳ ಒಂದು ಸಂಖ್ಯೆಯನ್ನ ನಿಮ್ಮ ಗಮನಕ್ಕೆ ಕ್ಲುಪ್ತವಾಗಿ ತರುತ್ತಿದ್ದೇನೆ. ಯಾಕೆಂದ್ರೆ ಪ್ರತಿದಿನ ತಾವೆಲ್ಲರೂ ಕೂಡ ಇವುಗಳ ವಿಷಯದಲ್ಲಿ ನೀವು ತಿಳಿಯುತ್ತಾ ಬರುತ್ತಿದ್ದೀರಿ. ಒರೇಕಲ್ ಎಂಬ ಸಂಸ್ಥೆ 3 ತಿಂಗಳ ಸಂಬಳವನ್ನ ಕೊಟ್ಟು ಅನೇಕ ಸಹೋದರರನ್ನ, ಅದರ ಎಂಪ್ಲಾಯೀಸ್ ಅನ್ನ, ಕೆಲಸಗಾರರನ್ನ ಅವರು ಕೇಳಿಕೊಂಡರು. ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಕಡೆ ಕೆಲಸವನ್ನು ಹುಡುಕಿಕೊಳ್ಳಿರಿ ಎಂಬುದಾಗಿ ಹೇಳಿದರು. ಆ ಒಂದು ಒರೇಕಲ್ ಸಂಸ್ಥೆಯಲ್ಲಿ ಕೂಡ ನಮ್ಮ ಸಭೆಯ ಸಹೋದರನು ಸುಮನ್ ಎಂಬುದಾಗಿ ಅವ್ರ ಸಲುವಾಗಿ ಪ್ರಾರ್ಥನೆ ಮಾಡಿಕೊಡ್ರಿ. ಅವರನ್ನು ಕೂಡ ಆ ಒಂದು ಘಟನೆಯಲ್ಲಿ ಅವರು ಕೂಡ ಹಾದು ಹೋದರು ಎಂಬುದಾಗಿ ನಿಮ್ಮ ಗಮನಕ್ಕೆ ತರುವಂತವನಾಗಿದ್ದೇನೆ. ಸೊ ನಿಮ್ಮ ಗಮನಕ್ಕೆ ತರುವಂತಹ ಸಂಗತಿ ಏನೆಂದರೆ, ಆರ್ಥಿಕ ಮುಗ್ಗಟ್ಟು ಅಥವಾ ಆ ಒಂದು ಫೈನಾನ್ಷಿಯಲ್ ಕೊಲ್ಯಾಪ್ಸ್, ಆರ್ಥಿಕವಾಗಿ ಎಲ್ಲವೂ ಸರಿಯಾಗಿ ಹೋಗುತ್ತಿದೆ ಅಂದುಕೊಳ್ಳತಕ್ಕಂಥ ಸಮಯದಲ್ಲಿ ತತ್ಕ್ಷಣ ಅನಿರೀಕ್ಷಿತವಾಗಿ ಸಂಪೂರ್ಣವಾಗಿ ಹಣದ ಕೊರತೆ, ಆರ್ಥಿಕ ಪರಿಸ್ಥಿತಿಯನ್ನ ಎದುರುಗೊಳ್ಳತಕ್ಕಂಥ ಕಾರ್ಯಗಳನ್ನ ಕೂಡ ನಾವುಗಳು ಗಮನಿಸುವಂತವರಾಗಿದ್ದೇವೆ. ಸೊ ಇವೆಲ್ಲವುಗಳು ಕೂಡ ಮಾನವನ ಹೃದಯದಲ್ಲಿ ಆತಂಕವನ್ನ, ಚಿಂತೆಯನ್ನ, ಕಳವಳಗಳನ್ನ ಮತ್ತು ಖಾಲಿತನವನ್ನ ಉಂಟು ಮಾಡುವಂತದ್ದಾಗಿದೆ. ಆದರೆ ಪ್ರಕಟಣೆಯ ಗ್ರಂಥದಲ್ಲಿ ನಾವುಗಳು ಧ್ಯಾನಿಸುವಾಗ ದೇವರು ನಮಗಿದ್ದಾನೆ. ನಮ್ಮ ದೇವರು ಆತನು ವೈಯಕ್ತಿಕ ದೇವರಾಗಿದ್ದಾನೆ. ಈಸ್ ಗಾಡ್ ಫಾರ್ ದ ಪರ್ಸನ್ಸ್, ಇಂಡಿವಿಜುವಲ್. ಪ್ರತಿ ವ್ಯಕ್ತಿಗಳಿಗೆ ಆತನು ವೈಯಕ್ತಿಕ ದೇವರಾಗಿದ್ದಾನೆ ಮತ್ತು ಆತನು ಈ ಇಡೀ ವಿಶ್ವದ ಒಡೆಯನಾಗಿದ್ದಾನೆ. ಆತನು ಸರ್ವಭೌಮನಾಗಿದ್ದಾನೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಸೊ ನಿಮಗೆ ನನಗೆ ಉತ್ತರ ಬೇಕಾದರೆ, ಸಹಾಯ ಬೇಕಾದರೆ, ಅರ್ಥಗಳನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮ ಕರ್ತನು ನಮಗೆ ಸಾಕಾಗಿದ್ದಾನೆ ಎಂಬ ಸಂಗತಿಯನ್ನ ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯದಲ್ಲಿ ಈ ಒಂದು ಧ್ಯಾನದಲ್ಲಿ ಈ ಪ್ರಾರಂಭದ ವಾಕ್ಯಗಳ ಚಿಂತನೆಯ ಒಳಗೆ ನಿಮ್ಮನ್ನು ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಭವಿಷ್ಯತನ್ನ ನೋಡುವಾಗ ಅದು ನಮ್ಮನ್ನ ಭಯಭೀತಿಯನ್ನಾಗಿ ಮಾಡುವಂತದ್ದಾಗಿದೆ. ಆದರೆ ದೇವರ ಮಕ್ಕಳಿಗೆ ಅದು ಭಯವನ್ನ ಉಂಟು ಮಾಡುವುದಿಲ್ಲ. ದೇವರನ್ನ ಅರಿಯದ ಮಕ್ಕಳಿಗೆ ಅದು ಕಳವಳ, ಗೊಂದಲ, ಭಯವನ್ನ, ದಿಗಿಲನ್ನ ಅವರ ಜೀವಿತದಲ್ಲಿ ಉಂಟು ಮಾಡುವಂತದ್ದಾಗಿದೆ. ನಿಮ್ಮ ಗಮನಕ್ಕೆ ಕೆಲವು ವಾಕ್ಯವನ್ನು ತರುವುದರ ಮೂಲಕ ಈ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ದಯಮಾಡಿ ನಮ್ಮ ಸತ್ಯವೇದಗಳನ್ನ ಕೀರ್ತನೆ 96ನೇ ಅಧ್ಯಾಯ 13ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳೋಣ. ಆ ವಾಕ್ಯವನ್ನು ನಾವು ಓದುವುದನ್ನ ಕೇಳಿಸಿಕೊಳ್ಳೋಣ. Psalm 96 verse 13. Let us hear the reading. ಆತನು ಬರುತ್ತಾನೆ, ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನು. ಆಮೆನ್. ಪ್ರಿಯರೇ, ಗಮನಿಸಿರಿ, ಅಂಡರ್ಲೈನ್ ದಟ್ ವರ್ಡ್. ಆತನು ಬರುತ್ತಾನೆ. ಆತನು ಅಂದರೆ ಯಾರು? ಆತನು ಅಂದರೆ ಕರ್ತನಾದ ಯೇಸು ಕ್ರಿಸ್ತನು. ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಾಕ್ಯ, ತಂದೆಯು ನ್ಯಾಯ ತೀರ್ಪು ಮಾಡುವ ಅಧಿಕಾರವನ್ನ ತನಗೆ ಕೊಟ್ಟಿದ್ದಾನೆ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಮಾತ್ರವಲ್ಲ, ನಾವು ಓದುವಂತ ಈ 15ನೇ ಅಧ್ಯಾಯದ ಧ್ಯಾನದ ಒಳಗಡೆ ಹೋಗುವುದಕ್ಕೆ ಮುಂಚಿತವಾಗಿ ಕೆಲವು ಚಿಂತನೆಯ ವಾಕ್ಯಗಳನ್ನ ನಿಮ್ಮ ಜೊತೆಗೆ ಧ್ಯಾನಿಸುತ್ತಿದ್ದೇನೆ. ಆತನು ಬರುತ್ತಾನೆ, ಆತನು ನ್ಯಾಯ ತೀರಿಸಲು ಬರುತ್ತಾನೆ. ಕೀರ್ತನೆ 98 9ನೇ ವಾಕ್ಯವು ಕೂಡ ಓದಿಕೊಳ್ಳೋಣ. Psalm 98 verse 9. Let us hear the reading. ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುವನು. ಆಮೆನ್.
ಪ್ರಿಯರೇ, ನೀವು ನಾನು ಆತನು ಬರುವ ಕಾರಣ, ಆತನು ಯಥಾರ್ಥವಾಗಿ ಜನಾಂಗಗಳಿಗೆ ತೀರ್ಪು ಕೊಡುವ ಕಾರಣ ನೀವು ನಾನು ಏನು ಮಾಡಬೇಕು? ದೇವರ ವಾಕ್ಯ ನಮಗೆ ಏನೆಂಬುದಾಗಿ ಪ್ರೋತ್ಸಾಹಿಸುತ್ತದೆ? ನೀವು ನಾನು ಆತನಿಗೆ ಭಯಪಡಬೇಕೆಂಬುದಾಗಿ ದೇವರ ವಾಕ್ಯ ಪ್ರೋತ್ಸಾಹಪಡಿಸುತ್ತದೆ. ನೀವು ನಾನು ಯಾವುದಕ್ಕೆ ಭಯಪಡಬೇಕೋ ಅದಕ್ಕೆ ಭಯಪಡಬಾರದು. ಯಾವುದಕ್ಕೆ ದೇವರು ಭಯಪಡು ಎಂಬುದಾಗಿ ಹೇಳುತ್ತಾನೋ ಅದಕ್ಕೆ ಭಯಪಡಬೇಕೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತೇನೆ. ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಾಕ್ಯ, ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 10 verse 28. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ ಎಂಬುದು. ಪ್ರಿಯರೇ, ಯೇಸು ಸ್ವಾಮಿಯ ನುಡಿಗಳನ್ನ ನಾವು ಕೇಳಿಸಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ನ್ಯಾಯ ತೀರ್ಪಿನ ವಿಷಯದಲ್ಲಾಗಲಿ, ಬರುವಂತ ದೇವರ ಕೋಪದ ವಿಷಯದಲ್ಲಾಗಲಿ, ಮುಂದಿರತಕ್ಕಂತ ಅಗ್ನಿ ನರಕ ಅಗ್ನಿಯ ಎರಡನೇ ಮರಣದ ವಿಷಯದಲ್ಲಾಗಲಿ, ಪ್ರಕಟಣೆಯ ಗ್ರಂಥದಲ್ಲಿ ತಿಳಿಸಲ್ಪಟ್ಟಂತ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ಉಂಟಾಗುವಂತ ಬರಗಾಲಗಳಾಗಲಿ ಮತ್ತು ನೀರಿನ ಕೊರತೆಗಳಾಗಲಿ, ಆಹಾರದ ಕೊರತೆಗಳಾಗಲಿ, ನಾನಾ ವಿಧವಾದಂತ ಬಾಧೆಗಳಾಗಲಿ, ಆಕಾಶದಿಂದ ಉದುರುವಂತ ಆಕಾಶದ ಕಾಯಗಳಾಗಲಿ, ಆಕಾಶ ಅನ್ನುವುದಕ್ಕಿಂತಲೂ ಬ್ರಹ್ಮಾಂಡ ಎಂಬುದಾಗಿ ಕರೆಯುವುದು ಉತ್ತಮ. ಬ್ರಹ್ಮಾಂಡದಲ್ಲಿ ಉಂಟಾಗುವಂತ ಬದಲಾವಣೆಗಳಾಗಲಿ, ಸೂರ್ಯನು ಬೆಳಕು ಕೊಡದೆ ಕತ್ತಲೆ ಆವರಿಸಿಕೊಳ್ಳತಕ್ಕಂಥ ಸಂಗತಿಗಳಾಗಲಿ, ಇವೆಲ್ಲ ಸಂಗತಿಗಳ ವಿಷಯದಲ್ಲಿ ನೀವು ನಾನು ಭಯಪಡಬಾರದೆಂಬುದಾಗಿ ದೇವರ ವಾಕ್ಯ ಪ್ರೋತ್ಸಾಹಪಡಿಸುತ್ತದೆ. ಆದರೆ ಯಾರಿಗೆ ಭಯಪಡಬೇಕು? ನಮ್ಮ ಆತ್ಮವನ್ನು, ನಮ್ಮ ದೇಹವನ್ನು ಆತನು ಬೆಂಕಿಯಲ್ಲಿ ಹಾಕುವ ಆತನಿಗೆ ಭಯಪಡಿರಿ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿದೆ. ಫಿಯರ್ ಹಿಮ್, ಭಯಪಡಿರಿ. ಯಾರಿಗೆ ಭಯಪಡಿರಿ? ಯಾರು ಬೆಂಕಿಯಲ್ಲಿ, ನರಕದಲ್ಲಿ ದೇಹವನ್ನು, ಆತ್ಮವನ್ನು ಹಾಕಲು ಶಕ್ತನಾಗಿದ್ದಾನೋ, ಬಲವನ್ನ ಹೊಂದಿದ್ದಾನೋ ಆತನಿಗೆ ಭಯಪಡಿರಿ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಕೀರ್ತನೆ 7ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರು ದುಷ್ಟನ ವಿಷಯದಲ್ಲಿ ಬಹು ಕೋಪವುಳ್ಳವನಾಗಿದ್ದಾನೆಂಬುದಾಗಿ ಕೀರ್ತನಕಾರನು ತಿಳಿಸುತ್ತಿದ್ದಾನೆ. ಲೆಟ್ us hear the reading. Psalm chapter 7 verse 11. ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು, ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು ಎಂಬುದೇ. ಪ್ರಿಯರೇ, ನೀವು ನಾನು ದುಷ್ಟತನದ ಜೀವಿತ ಬೇಡ. ನೀವು ನಾನು ದುಷ್ಟರಾಗಿ ಜೀವಿಸದೆ ಶಿಷ್ಟರಾಗಿ ಜೀವಿತವನ್ನ ನಾವು ಜೀವಿಸೋಣ. ಹೌದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಸಂತೋಷಗೊಳ್ಳುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. ದುಷ್ಟನ ವಿಷಯದಲ್ಲಿ ಆತನು ಕೋಪಗೊಳ್ಳುವಂತ ದೇವರಾಗಿದ್ದಾನೆಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಇಬ್ರಿಯ ಬರಹಗಾರನು ತನ್ನ ಪತ್ರಿಕೆ 10ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಈ ವಾಕ್ಯಕ್ಕೆ ಇನ್ನೂ ಅಧಿಕವಾದ ಒತ್ತನ್ನ ಆತನು ಕೊಡುವಾತನಾಗಿದ್ದಾನೆ. Hebrews chapter 10 verse 31. Let us hear the reading. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಭಯಂಕರವಾದದ್ದು ಎಂಬುದೇ. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವತಕ್ಕಂಥದ್ದು ಬಹು ಭಯಂಕರವಾದದ್ದು. ನಾವು ಪೂಜಿಸುವಂತ ದೇವರು ಆತನು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ಅಬ್ರಾಹಂ, ಇಸಾಕರ, ಯಾಕೋಬರ ದೇವರಾಗಿದ್ದಾನೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ಆತನ ಕೈಯಲ್ಲಿ ಸಿಕ್ಕಿ ಬೀಳತಕ್ಕಂಥದ್ದು ಭಯಂಕರವಾದದ್ದು ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸುವಾಗ ನೀವು ನಾನು ಆ ಭಯಭಕ್ತಿಯುಳ್ಳ ಜೀವಿತವನ್ನ ಜೀವಿಸೋಣವೇ? ಇಬ್ರಿಯ ಗ್ರಂಥದ ಬರಹಗಾರನ ಹೆಸರನ್ನ ಕುರಿತು ಪರಿಶುದ್ಧಾತ್ಮ ದೇವರು ಉಲ್ಲೇಖಿಸಿಲ್ಲ. ಆದರೆ ಇವು ಆತ್ಮನ ಮೂಲಕ ತಿಳಿಸಲ್ಪಟ್ಟು ಬರೆಯಲ್ಪಟ್ಟ ವಾಕ್ಯಗಳಾಗಿರುವ ಕಾರಣ ನೀವು ನಾನು ಈ ವಾಕ್ಯಗಳನ್ನ ನಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳೋಣ. ಈ ವಾಕ್ಯಗಳನ್ನ ನಮ್ಮ ಜೀವಿತಕ್ಕೆ
ಅಳವಡಿಸಿಕೊಳ್ಳುವಾಗ, ಅಂದರೆ ಕರ್ತನು ಜೀವಿಸುತ್ತಿದ್ದಾನೆ, ಕರ್ತನು ನನ್ನೊಂದಿಗಿದ್ದಾನೆ, ಇನ್ನು ಜೀವಿಸುವವನು ನಾನಲ್ಲ, ಆತನು ನನ್ನಲ್ಲಿ ಜೀವಿಸುತ್ತಾನೆ ಎಂಬ ನಂಬಿಕೆಯ ಜೀವಿತವನ್ನ ನಾವು ಜೀವಿಸುವಂತೆ, ಕೆಟ್ಟದನ್ನ ನಿರಾಕರಿಸಿ ಕರ್ತನ ಒಳ್ಳೆತನವನ್ನ ನಾವು ಅನುಸರಿಸುತ್ತಾ ಜೀವಿಸುವಂತೆ ಈ ವಾಕ್ಯ ಭಾಗಗಳು ನನ್ನನ್ನು, ತಮ್ಮೆಲ್ಲರನ್ನು ಪ್ರೋತ್ಸಾಹಪಡಿಸಲಿ. ನನ್ನ ಧ್ಯಾನವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾ, ಕರ್ತನು ಯಾವ ರೀತಿಯಾಗಿ ಇಂದಿನ ದಿನಗಳಲ್ಲಿ ನ್ಯಾಯ ತೀರಿಸಿದನೆಂಬುದಾಗಿ ದೇವರ ವಾಕ್ಯದಿಂದ ನಮ್ಮ ಜ್ಞಾಪಕಕ್ಕೆ ತೆಗೆದುಕೊಳ್ಳೋಣ. ಯಾಕೆಂದ್ರೆ ಈ ವಾಕ್ಯ ಭಾಗಗಳನ್ನ ನಾವು ಬಲ್ಲವರಾಗಿದ್ದೇವೆ. ಆದರೂ ಕೂಡ ನಾವು ಈ ವಾಕ್ಯಗಳನ್ನ ನಮ್ಮ ನೆನಪಿಗೆ ತೆಗೆದುಕೊಳ್ಳುವುದರ ಮೂಲಕ ಅವುಗಳ ಒಂದು ಪ್ರಾಮುಖ್ಯತೆಯನ್ನ ನಾವು ಅರ್ಥ ಮಾಡಿಕೊಂಡು ಆ ವಾಕ್ಯಗಳಿಗೆ ನಾವು ವಿಧೇಯತೆಯನ್ನ ತೋರೋಣ. ದಯಮಾಡಿ ನಿಮ್ಮ ಸತ್ಯವೇದವನ್ನು ರೋಮ 5ನೇ ಅಧ್ಯಾಯ 12ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳಿರಿ. ರೋಮನ್ಸ್ ಚಾಪ್ಟರ್ 5 verse 12. Let us hear the reading. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂಬುದೇ. ಮಾನವನ ಒಂದು ಚರಿತ್ರೆಯನ್ನ ನಾವು ನೋಡುವಾಗ, ಮಾನವನ ಆ ಒಂದು ಚರಿತ್ರೆಯಲ್ಲಿ ಯಾವ ರೀತಿಯಾಗಿ ಆದಾಮ ಮತ್ತು ಅವರ ನಿಮಿತ್ತವಾಗಿ, ಎದೆನಿನಲ್ಲಿ ಅವರ ಮಾಡಿದಂತ ಪಾಪದ ನಿಮಿತ್ತವಾಗಿ ಸಂಪೂರ್ಣವಾದ ನ್ಯಾಯ ತೀರ್ಪು ಮಾನವನ ಮೇಲೆ ಹೇಗೆ ಬಂದಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಸೊ ಪ್ರಿಯ ದೈವಜನರೇ, ದೇವರು ನ್ಯಾಯ ತೀರಿಸುವ ಆತನಾಗಿದ್ದಾನೆ. ಆತನು ಖಂಡಿತವಾಗಿಯೂ ಪ್ರೀತಿ ಸ್ವರೂಪನು, ಕರುಣಾಮಯನೂ ಆಗಿದ್ದಾನೆ. ಅದೇ ಸಮಯದಲ್ಲಿ ಆತನು ನ್ಯಾಯ ತೀರಿಸದೆ ಮೌನವಾಗಿರಲಾರನು. ಆದಿಕಾಂಡ 6ನೇ ಅಧ್ಯಾಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಜೆನಿಸಸ್ ಚಾಪ್ಟರ್ 6. Let us hear the reading 5 to 8. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ, ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿ ಬಿಡುವೆನು, ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ, ಕ್ರಿಮಿ, ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ಆಮೆನ್. ವಾಕ್ಯ ಬಹಳ ಸರಳವಾಗಿಯೂ ಸ್ಪಷ್ಟವಾಗಿಯೂ ನಮ್ಮ ಗಮನಕ್ಕೆ ತರುತ್ತದೆ. ಅದು ತಿಳಿಸುವಂತ ಒಂದು ವಾಕ್ಯ ಭಾಗವನ್ನು ನಾವು ನೋಡುವಾಗ, ಆತ್ಮೀಯ ಪಾಠಗಳನ್ನ ನಾವು ನೋಡುವಾಗ, ದೇವರು ನೋಹನ ದಿನದಲ್ಲಿ ಯಾವ ರೀತಿಯಾಗಿ ದುಷ್ಟರನ್ನು, ಅನೀತಿವಂತರನ್ನು, ಪಾಪದಲ್ಲಿ ಜೀವಿಸುವಂತವರನ್ನ ಪ್ರಳಯದ ಮೂಲಕ ನ್ಯಾಯ ತೀರಿಸಿದನು. ಮತ್ತು ನೋಹ, ಆತನ ಕುಟುಂಬಕ್ಕೆ ಯಾವ ರೀತಿಯಾಗಿ ದೇವರು ದಯೆ ತೋರಿಸಿದನು, ದಯೆ ದೊರಕಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನಾವುಗಳು ದೇವರ ದಯೆಗೆ ಪಾತ್ರರಾದಂತ ಜೀವಿತವನ್ನ ನಾವು ಜೀವಿಸಲು ನಮ್ಮೆಲ್ಲರಿಗೆ ಕರ್ತನು ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಲಿ. ಯಾಕೆಂದರೆ ಯಾವ ರೀತಿಯಾಗಿ ಮೊದಲ ಅಧ್ಯಾಯದಲ್ಲಿ ಆದಾಮ ಮತ್ತು ಅವರ ಜೀವಿತದಲ್ಲಿ ನ್ಯಾಯ ತೀರ್ಪು ಬಂದಿತೋ, ಅದು ಮಾನವನ ಜೀವಿತದಲ್ಲಿ ಬಂದಿತೋ, ತದನಂತರ ನೋಹನ ಕಾಲದಲ್ಲಿ ಯಾವ ರೀತಿಯಾಗಿ ದೇವರು ನ್ಯಾಯ ತೀರಿಸಿದನು ಮತ್ತು ನೋಹ ಕುಟುಂಬದವರನ್ನ ರಕ್ಷಿಸಿದನು ಎಂಬುದಾಗಿ ನಾವು ನೋಡುವಾಗ, ಈ ಎಲ್ಲಾ ಚರಿತ್ರೆಗಳು ದೇವರ ವಾಕ್ಯದಲ್ಲಿ, ವಾಕ್ಯದ ಮೂಲಕ ನಮ್ಮೆಲ್ಲರಿಗೆ ಸ್ಪಷ್ಟಪಡಿಸುವಂತ, ದೃಢಪಡಿಸುವಂತ ಕಾರ್ಯವೇನೆಂದರೆ, ನಮ್ಮ ಕರ್ತನು ಆತನು ಒಂದು ದಿನ ನ್ಯಾಯ ತೀರಿಸುವ ಆತನಾಗಿದ್ದಾನೆ. ಆತನ ಕೈಯಲ್ಲಿ ಸಿಕ್ಕಿ ಬೀಳುವುದು ಬೇಡ. ನೀವು ನಾನು ಈ ಲೋಕದಲ್ಲಿ ದೇವರು ನಮಗೆ ಕೊಟ್ಟಿರುವಂತ ಆಯುಷ್ಕಾಲದಲ್ಲಿ ದೇವರಿಗೆ ಭಯಭಕ್ತಿಯುಳ್ಳ ಜೀವಿತವನ್ನ ನಾವು ಜೀವಿಸಿ, ಬರುವಂತ ನ್ಯಾಯ ತೀರ್ಪಿನಿಂದಲೂ, ದೈವ ಕೋಪದಿಂದಲೂ, ಎಲ್ಲಾ ವಿಧವಾದಂತ ಕಷ್ಟಗಳಿಂದ, ನಷ್ಟಗಳಿಂದ, ನಾಶನದಿಂದ ನಾವು ತಪ್ಪಿಸಿಕೊಳ್ಳುವಂತೆ ದೇವರು ತನ್ನ ಅಪಾರವಾದ ಕೃಪೆಯನ್ನ ನನಗೆ, ತಮಗೆ
ಎಲ್ಲರಿಗೂ ಕೂಡ ದಯಪಾಲಿಸಲಿ. ಯಹೂದ್ಯರನ್ನ ನಾವು ನೋಡುವಾಗ ಅವರು ಪದೇ ಪದೇ ದೇವರಿಗೆ ವಿರುದ್ಧವಾಗಿ ತಿರುಗಿ ಬೀಳುತ್ತಾ ಬಂದರು. ವಿಗ್ರಹಗಳನ್ನ ಪೂಜಿಸಲು ತೊಡಗಿದರು. ದೇವರು ಕೊಟ್ಟಂತ ವಾಕ್ಯಗಳನ್ನ ಉಲ್ಲಂಘಿಸಲು ತೊಡಗಿದರು. ನಮ್ಮನ್ನು ಕರೆತಂದ ದೇವರು ಎಲ್ಲಿದ್ದಾನೋ ನಮಗೆ ಗೊತ್ತಿಲ್ಲ ಎಂಬುದಾಗಿ ಬಸವನನ್ನ ಪೂಜಿಸುವಂತ ದೇವರ ಮಕ್ಕಳಾಗಿ ಕಂಡು ಬಂದರು. ಅದರ ಪರಿಣಾಮ 70 ವರ್ಷಗಳ ಕಾಲ ಬಾಬೆಲಿಗೆ ಅವರು ಸೆರೆಯಾಗಿ ಒಯ್ಯಲ್ಪಟ್ಟರು. ಈ ರೀತಿಯಾಗಿ ಅವರ ಜೀವಿತದಲ್ಲಿ ದೇವರ ನ್ಯಾಯ ತೀರ್ಪನ್ನ ಅವರು ಅನುಭವಿಸಿದರು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಹಳೆ ಒಡಂಬಡಿಕೆಯನ್ನ ನಾವುಗಳು ಧ್ಯಾನಿಸುವಾಗ ಹಳೆ ಒಡಂಬಡಿಕೆಯಲ್ಲಿದ್ದಂತ ಪ್ರವಾದಿಗಳು ದೇವರ ಮಕ್ಕಳನ್ನ ಆಗಿಂದ ಆಗಲೇ ಎಚ್ಚರಿಸುತ್ತಾ ಬರುತ್ತಿದ್ದರು. ಏನೆಂಬುದಾಗಿ, ಒಂದು ದಿನವನ್ನ ದೇವರು ನೇಮಕ ಮಾಡಿದ್ದಾನೆ, ಆ ದಿನದಲ್ಲಿ ದೇವರು ನ್ಯಾಯ ತೀರಿಸುತ್ತಾನೆ ಎಂಬುದಾಗಿ ಪ್ರವಾದಿಗಳ ಮೂಲಕ ದೇವರು ಪದೇ ಪದೇ ದೇವರ ಮಕ್ಕಳನ್ನ ಎಚ್ಚರಿಸುತ್ತಾ ಬಂದರು. ವಾಕ್ಯಕ್ಕೆ ಒತ್ತುಕೊಳ್ಳಲು ಬಯಸುತ್ತೇನೆ. ಯೆಶಾಯ ಬರೆದ ಪ್ರವಾದನೆಯ ಗ್ರಂಥ 13ನೇ ಅಧ್ಯಾಯ, ಐಸಿಯಾ ಚಾಪ್ಟರ್ 13 verse 6 to 9. Let us hear the reading. ಅರಚಿಕೊಳ್ಳಿರಿ, ಯೆಹೋವನ ದಿನವು ಸಮೀಪವಾಯಿತು. ಅದು ಸರ್ವಶಕ್ತನಿಂದ ನಾಶರೂಪವಾಗಿ ಬರುವುದು. ಅದರಿಂದ ಎಲ್ಲರ ಕೈ ಜೋಲು ಬೀಳುವುದು, ಎಲ್ಲರ ಹೃದಯ ಕರಗಿ ನೀರಾಗುವುದು. ಅವರು ಬೆಚ್ಚಿ ಬೀಳುವರು, ಯಾತನೆ ವೇದನೆಗಳು ಅವರನ್ನಾಕ್ರಮಿಸುವವು. ಹೆರುವ ಹೆಂಗಸಿನಂತೆ ಸಂಕಟ ಪಡುವರು, ಒಬ್ಬರನ್ನೊಬ್ಬರು ನೋಡಿ ವಿಸ್ಮಯ ಪಡುವರು. ಅವರ ಮುಖಗಳು ತಲ್ಲಣದಿಂದ ಬೆಂಕಿಯಾಗುವವು. ಇಗೋ, ಯೆಹೋವನ ದಿನವು ಬರುತ್ತಿದೆ, ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಆತನ ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿರುವುದು ಎಂಬುದೇ. ಪ್ರಿಯರೇ, ಯೆಶಾಯನು ತನ್ನ ಪ್ರವಾದನೆಯಲ್ಲಿ, ಯೆಶಾಯ ಬರೆದ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 6ರಿಂದ 9 ವಾಕ್ಯಗಳಲ್ಲಿ ಬರುವಂತ ದೇವರ ನ್ಯಾಯ ತೀರ್ಪನ್ನ ಕುರಿತು ಆತನು ಎಚ್ಚರಿಸಿದ್ದಾನೆ. ದೇವರ ವಾಕ್ಯದಲ್ಲಿ ನಾವುಗಳು ಬಲ್ಲವರಾಗಿದ್ದೇವೆ. ಭೂಮಿ ಆಕಾಶವು ಅಳಿದು ಹೋದರೂ ಆತನ ನುಡಿಗಳು, ಆತನ ವಾಕ್ಯಗಳು ಅಳಿದು ಹೋಗುವುದಿಲ್ಲ. ಆದ ಕಾರಣ ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ವಾಕ್ಯಗಳನ್ನ ಹಗುರವಾಗಿ ತೆಗೆದುಕೊಳ್ಳದೆ ವಾಕ್ಯಗಳನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳೋಣ. ವಾಕ್ಯದ ಪ್ರಾಮುಖ್ಯತೆಗೆ ನನ್ನ ಮತ್ತು ತಮ್ಮೆಲ್ಲರ ಜೀವಿತವನ್ನ ಸಮರ್ಪಿಸಿಕೊಳ್ಳೋಣ. ಎಸೆಕೇಲನ ಪ್ರವಾದನೆಯ ಗ್ರಂಥ 30ನೇ ಅಧ್ಯಾಯ 3ನೇ ವಾಕ್ಯದಲ್ಲೂ ಕೂಡ ಎಸೆಕೇಲನು ದೇವರ ದಿನವನ್ನ ಕುರಿತು ಯಾವ ರೀತಿಯಾಗಿ ಜನಾಂಗಗಳನ್ನ ದೇವರು ನ್ಯಾಯ ತೀರಿಸುತ್ತಾನೆ ಎಂಬುದಾಗಿಯೂ ಕೂಡ ಆತನು ಎಚ್ಚರಿಸುತ್ತಾನೆ. ಎಸೆಕೇಲ್ ಚಾಪ್ಟರ್ 30 verse 3. Let us hear the reading. ದಿನವು ಹತ್ತಿರವಾಯಿತು, ಹೌದು, ಯೆಹೋವನ ದಿನ, ಕಾರ್ಮುಗಿಲಿನ ದಿನ ಸಮೀಪಿಸಿತು. ಅದು ಜನಾಂಗಗಳಿಗೆ ನ್ಯಾಯ ತೀರಿಸತಕ್ಕ ಕಾಲ ಎಂಬುದೇ. ಸಿಸ್ಟರ್ ಜೋಯಲ್ ಚಾಪ್ಟರ್ 1 verse 15. ಯೋವೆಲ 1ನೇ ಅಧ್ಯಾಯ 15ನೇ ವಾಕ್ಯ. ಪ್ರಿಯರೇ, ನೀವು ನಾನು ನಮ್ಮ ಜೀವಿತದಲ್ಲಿ ಬಹು ಎಚ್ಚರಿಕೆಯ ಜೀವಿತವನ್ನ ಜೀವಿಸಬೇಕು. ಯಾಕೆಂದ್ರೆ ಕರ್ತನ ದಿನ ಹತ್ತಿರವಾಗಿದೆ. ಸಭೆ ಎತ್ತಲ್ಪಡುವಂತ ದಿನ ಹತ್ತಿರವಾಗಿದೆ. ಅದಕ್ಕೋಸ್ಕರವಾಗಿ ಲೋಕದಲ್ಲಿ ಎಲ್ಲಾ ವಿಧವಾದಂತಹ ಚಿಹ್ನೆಗಳು, ಗುರುತುಗಳು ಕೂಡ ಸಂಭವಿಸುವಂತದ್ದಾಗಿದೆ. ತಾವೆಲ್ಲರೂ ಬಲ್ಲವರಾಗಿದ್ದೀರಿ. ವೆನೆಜುವೆಲಾದಲ್ಲಿ ಏನು ಘಟನೆ ಜರುಗಿತು ಎಂಬುದಾಗಿ. ಎಷ್ಟು ಸಾವಿರ ಮಂದಿ ಪ್ರಾಣವನ್ನ ಕಳೆದುಕೊಂಡರು, ಎಷ್ಟು ಸಾವಿರ ಮಂದಿ ಅವರು ವಸತಿಯನ್ನ ಕಳೆದುಕೊಂಡರು, ಎಷ್ಟು ಸಾವಿರ ಮಂದಿ ಅಲ್ಲಿ ಆತಂಕಕ್ಕೀಡಾಗಿದ್ದಾರೆ. ಇವೆಲ್ಲಗಳು ದೇವರ ವಾಕ್ಯ ಏನ್ ತಿಳಿಸ್ತದೆ? ಭೂಕಂಪಗಳಾಗುವಂತ ಸಂಗತಿಗಳು ಮತ್ತು ಇಡೀ ಜಗತ್ತಿಗೆ ಸುವಾರ್ತೆ ಸಾರಲ್ಪಡುವಂತ ಸಂಗತಿಗಳನ್ನ ನೀವು ನೆನಪು ಮಾಡಿಕೊಳ್ಳುವಾಗ ಕರ್ತನ ಬರುವಿಕೆ ಹತ್ತಿರವಾಯಿತು ಎಂಬುದಾಗಿ ತಿಳಿದುಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸುವಂತದ್ದಾಗಿದೆ. ಪ್ರಿಯರೇ, ನಾನು ಪ್ರತಿ ರಾತ್ರಿ ಮಲಗುವಾಗ ನನ್ನ ಮಕ್ಕಳ ಜೊತೆಗೆ ಪ್ರಾರ್ಥನೆ ಮಾಡ್ತೇನೆ, ಕರ್ತನೆ, ಭೂಕಂಪದಿಂದ ನಮ್ಮನ್ನ ಕಾಪಾಡು. ಯಾಕೆಂದ್ರೆ ಭೂಕಂಪ ವೆನೆಜುವೆಲಾದಲ್ಲಾಯ್ತು, ಭೂಕಂಪ ಜಪಾನಲ್ಲಾಯ್ತು. ಪ್ರಿಯ ಸಹೋದರ ಸಹೋದರಿಯರು, ಆ ರೀತಿಯಾಗಲ್ಲ. ನಮಗೊಬ್ಬ ದೇವರಿದ್ದಾನೆ. ಆತನು ವಿಶ್ವವನ್ನೇ ಆತನು ಕಂಪನಗೊಳಿಸುವಂತ ದೇವರಾಗಿದ್ದಾನೆ. ಅಷ್ಟೊಂದು ಭಯಂಕರನಾದ ದೇವರು, ಅಷ್ಟೊಂದು ಶಕ್ತಿಶಾಲಿಯಾದಂಥ ದೇವರು, ಅಷ್ಟೊಂದು ಮಹೋನ್ನತನಾದ ದೇವರು ಆತನಾಗಿದ್ದಾನೆ.
ಆದ ಕಾರಣ ಪುನಃ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ, ನಮ್ಮ ದೇವರು ಭೂಮಿಯನ್ನೇ ಆತನು ಕಂಪಿಸುವುದಾದರೆ, ಕಂಪನಗೊಳಿಸುವಂತ ದೇವರಾಗಿರುವುದಾದರೆ ಆತನು ಎಷ್ಟೊಂದು ಶಕ್ತಿಯುಳ್ಳ ದೇವರೆಂಬುದಾಗಿ ಅರ್ಥ ಮಾಡಿಕೊಳ್ಳಿ. ಆದ ಕಾರಣ ನೀವು ಕೂಡ ಮಲಗುವಾಗ ಕೀರ್ತನೆ 31 ವಾಕ್ಯದ ಪ್ರಕಾರ, ನನ್ನ ಆತ್ಮ, ನನ್ನ ಪ್ರಾಣ, ನನ್ನ ದೇಹವನ್ನ ಕರ್ತನೆ ಇಗೋ ನಿನಗೆ ಒಪ್ಪಿಸಿಕೊಟ್ಟು ಮಲಗುತ್ತೇನೆ, ನೀನು ನನ್ನನ್ನ ಕಾಯಿ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣವನ್ನ ಕೊಡುವಾಗಲೂ ಕೂಡ, ತಂದೆಯೇ ನನ್ನ ಆತ್ಮವನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿದನು. ಆ ವಾಕ್ಯ ಭಾಗ ಕೀರ್ತನೆ 31 ವಾಕ್ಯ ಭಾಗದಿಂದ ತೆಗೆಯಲ್ಪಟ್ಟಂತ ವಾಕ್ಯವಾಗಿದೆ. ಸೊ ಪ್ರಿಯರೇ, ನೀವು ನಾನು ವಾಕ್ಯಗಳನ್ನ ಹಗುರವಾಗಿ ತೆಗೆದುಕೊಳ್ಳಬಾರದು. ಸಹೋದರ ಜಯರಾಜಣ್ಣನವರು ಭಾನುವಾರ ಉದಯಕಾಲ 7 ಗಂಟೆಗೆ ಅವರು ಸಭೆಗೆ ಬರಲು ಸಿದ್ಧತೆಗೊಳ್ಳುವಾಗ ಆ ರೀತಿಯಾಗಿ ಘಟನೆ ಜರುಗಿತು. ಆ ವಾಂತಿಯ ಮಾಡಿಕೊಳ್ಳಲು ಪ್ರಾರಂಭಿಸಿದರು ಮತ್ತು ಕುಳಿತುಕೊಳ್ಳಲಾಗಲಿಲ್ಲ. ಸುಸ್ತು ಅವರನ್ನ ಆವರಿಸಿಕೊಂಡಿತು. ಯಾರು ಸಹ ಊಹಿಸಲಿಲ್ಲ. ಸೊ ನಾನು ನಿಮಗೆ ಹೆದರಿಕೆಯನ್ನು ಉಂಟು ಮಾಡಬೇಕಾಗಿ ಇದನ್ನ ಹೇಳ್ತಾ ಇಲ್ಲ. ನಾನು ನಿಮಗೆ ಪ್ರೋತ್ಸಾಹ ಪಡಿಸುವ ಸಲುವಾಗಿ ಹೇಳುತ್ತೇನೆ. ದೇವರ ಮಕ್ಕಳಾದಂತ ತಾವುಗಳು ಸಿದ್ಧವಾದ ಜೀವಿತವನ್ನ ಜೀವಿಸಬೇಕು. ವಿ ಶುಡ್ ಲೀವ್ ಎ ಪ್ರಿಪೇರ್ಡ್ ಲೈಫ್. ಕರ್ತನ ಬರುವಿಕೆ ಸಮೀಪವಾಗಿದೆ. ಅನೇಕ ಗುರುತುಗಳು, ಅನೇಕ ಚಿಹ್ನೆಗಳು ಆತನ ಬರುವಿಕೆಯನ್ನ ಕುರಿತು ಮಾತನಾಡುತ್ತದೆ. ಆದ ಕಾರಣ ಯೋವೇಲನಲ್ಲಿ ನಾವು ನೋಡಿದೆವು, ಆತನು ತನ್ನ ದಿನದಲ್ಲಿ ಬರುತ್ತಾನೆ, ಜನಾಂಗಗಳನ್ನ ನ್ಯಾಯ ತೀರಿಸುತ್ತಾನೆ. ನೀವು ನಾನು ಎಚ್ಚರಿಕೆ ಜೀವಿತವನ್ನ ಜೀವಿಸೋಣ. ಯೋವೇಲ 1 ವಾಕ್ಯ. ಯೆಹೋವನ ದಿನವು ಸಮೀಪಿಸಿತು. ಅಯ್ಯೋ ದಿನವೇ, ಅದು ಸರ್ವಶಕ್ತನಿಂದ ನಾಶನ ದಿನವಾಗಿಯೇ ಬರುವುದು ಎಂಬುದೇ. ಆಮೋಸ ತನ್ನ ಒಂದು ಪ್ರವಾದನೆಯಲ್ಲಿ, ಚಿಕ್ಕ ಪ್ರವಾದಿ ಎಂಬುದಾಗಿ ಕರೆಯಲ್ಪಟ್ಟರು ಕೂಡ, ಆಮೋಸ 4 ವಾಕ್ಯದಲ್ಲಿ ಬಹು ಸುಂದರವಾಗಿ ಆತನು ತಿಳಿಸ್ತಾ ಇದ್ದಾನೆ. ಯೋವೇಲ ತಿಳಿಸುವಂತ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಆತನು ಬಂದೇ ಬರುತ್ತಾನೆ. ಕರ್ತನ ದಿನ ಬಂದೇ ಬರುತ್ತದೆ. ಆತನ ನ್ಯಾಯ ತೀರ್ಪು ಬಂದೇ ಬರುತ್ತದೆ. ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಕರ್ತನು ತನ್ನ ಮನೆಗೆ ನನ್ನನ್ನು ಯಾವಾಗ ಬೇಕಾದರೂ ಕರೆಯಬಹುದು, ನಿಮ್ಮನ್ನು ಯಾವಾಗ ಬೇಕಾದರೂ ಕರೆಯಬಹುದು. ಅಥವಾ ಕರ್ತನು ಬಂದ ನಂತರ ನೀವು ನಾನು ಸಭೆ ಎತ್ತಲ್ಪಡಬಹುದು. ಆದರೆ ಅಜಾಗರೂಕತೆ ಬೇಡ, ಆಲಸ್ಯತನ ಬೇಡ. ನಾವು ಸಿದ್ಧವಾದ ಮನೆ ವಾರ್ತೆಯವನಾಗಿ, ಸಿದ್ಧವಾದ ಸೇವಕನಾಗಿ, ಯಜಮಾನನು ಬರುತ್ತಾನೆ, ಆತನು ಬರುವಾಗ ನಾನು ಕದ ತೆಗೆಯಬೇಕು ಎಂಬ ಸೇವಕನಾಗಿ ಜೀವಿತವನ್ನ ಜೀವಿಸೋಣ. ಆಮೋಸ್ ಚಾಪ್ಟರ್ 4 verse 12. Let us hear the reading. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ಆಮೆನ್. ಇಸ್ರಾಯೇಲೇ, ಆತ್ಮೀಯ ಇಸ್ರಾಯೇಲೇ, ನೀವು ನಾನು ಆತ್ಮೀಯ ಇಸ್ರಾಯೇಲ್ ಆಗಿದ್ದೀವಿ. ಅಂದು ಇಸ್ರಾಯೇಲಿಗೆ ದೇವರು ಈ ಪ್ರವಾದಿಯ ಮೂಲಕ ಕೊಟ್ಟು ಅವರನ್ನ ಪ್ರೋತ್ಸಾಹ ಪಡಿಸಿದನು, ಅವರನ್ನ ಎಚ್ಚರಿಸಿದನು. ಇಂದು ತನ್ನ ವಾಕ್ಯದ ಮೂಲಕ ನನ್ನನ್ನು, ತಮ್ಮನ್ನು ಆತನು ಎಚ್ಚರಿಸುತ್ತಿದ್ದಾನೆ. ಪ್ರಿಯ ದೈವ ಜನರಿಗೆ, ಆಮೋಸ್ 4 ವಾಕ್ಯ. ನೀವು ನಾನು ನಮ್ಮ ದೇವರನ್ನ ಎದುರಿಸಲು, ಭೇಟಿಯಾಗಲು ಸಿದ್ಧರಿದ್ದೇವಾ? ಸಂತೋಷದಿಂದಿದ್ದೇವಾ? ಕುತೂಹಲದಿಂದಿದ್ದೇವಾ? ನೋಡಿ, ಚಿಕ್ಕ ಉದಾಹರಣೆ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಒಂದು ವೇಳೆ ನಿಮ್ಮ ಗಂಡ ಬಹು ದೂರ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇರಬಹುದು. ಆತನು ನಿಮಗೆ ತಿಳಿಸಿರುತ್ತಾನೆ, ನಾನು ಆ ದಿನ ಬರುತ್ತೇನೆ, ಆ ದಿನಾಂಕ ಬರುತ್ತೇನೆ ಎಂಬುದಾಗಿ ಹೇಳುವಾಗ ನೀವು ಏನ್ ಮಾಡುವಿರಿ? ನೀವು ಸಕಲ ವಿಧವಾಗಿ ಸಿದ್ಧತೆಯನ್ನ ನೀವು ಮಾಡಿಕೊಳ್ಳುವಂತವರಾಗಿದ್ದೀರಿ. ಹೌದಲ್ಲವಾ ಪ್ರಿಯರೇ? ಆತನು ಬರುತ್ತಾನೆ, ಆತನು ಬಂದೇ ಬರುತ್ತಾನೆ, ಆತನು ಈ ಸಮಯಕ್ಕೆ ಬರುತ್ತಾನೆ ಎಂಬ ತವಕ ನಿಮ್ಮಲ್ಲಿ ಉಂಟಾಗುವುದಿಲ್ಲವೇ? ಅದೇ ರೀತಿಯಾಗಿ ಪ್ರತಿದಿನ ನಮ್ಮ ಜೀವಿತದಲ್ಲಿ ನಾವುಗಳು ಕರ್ತನು ಬರುತ್ತಾನೆ, ಆತನನ್ನ ನಾನು ಭೇಟಿಯಾಗಬೇಕು, ಆತನನ್ನ ಸಂಧಿಸಬೇಕು ಎಂಬ ಒಂದು ಹಂಬಲ, ಎಂಬ ಒಂದು ತವಕದ ಜೀವಿತವನ್ನ ನಾವು ಜೀವಿಸೋಣ. ಇಬ್ಬರು ಚಿಕ್ಕ ಮಕ್ಕಳು
ತಂದೆ ಹೇಳಿದನು, ಮಕ್ಕಳೇ, ನಾನು ಬಹುದೂರ ಪ್ರಯಾಣ ಮಾಡುತ್ತಿದ್ದೇನೆ, ನಾನು ನಿಮ್ಮನ್ನು ಸೇರಿಕೊಳ್ಳಲು ಬೇಗ ಬರುತ್ತೇನೆ ಎಂಬುದಾಗಿ ತಂದೆಗೆ ಹೇಳಿದನು. ಮಕ್ಕಳು ತಂದೆಯನ್ನ ಕೇಳಲು ತೊಡಗಿದರು, ನೀನು ಯಾವಾಗ ಬರುತ್ತಿ? ನೀನು ಬರುವುದಕ್ಕೆ ಏನಾದರೂ ನಮಗೆ ಗುರುತುಗಳನ್ನ ನೀನು ತಿಳಿಸು ಎಂಬುದಾಗಿ ಕೇಳಿಕೊಂಡರು. ಆ ತಂದೆ ಆ ಮಕ್ಕಳಿಗೆ ಹೇಳಿದನು, ನೋಡಿ, ಈ ಮರದ ಎಲೆಗಳನ್ನ ನೋಡ್ರಿ. ಈ ಮರದ ಎಲೆ ಈಗ ಹಸುರಾಗಿದೆ. ನಾನು ಬರುವ ಸಮಯದಲ್ಲಿ ಈ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿರಬೇಕು. ಆ ಸಮಯದಲ್ಲಿ ನಾನು ಬರುತ್ತೇನೆ ಎಂಬುದಾಗಿ ಆ ತಂದೆ ಹೇಳಿ ಹೊರಟು ಹೋದನು. ಆ ಚಿಕ್ಕ ಮಕ್ಕಳು ಬೆಳಿಗ್ಗೆ ಎದ್ದಾಗ ಅವರು ಆ ಮರದ ಬಳಿ ಹೋಗಿ ಆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದೆಯಾ, ತಂದೆ ಬರುವ ಸಮಯ ಆಯಿತಾ ಎಂಬುದಾಗಿ ನೋಡಲು ತೊಡಗಿದರು. ಸೊ ನೀವು ನಾನು ಆ ರೀತಿಯಾದ ಹಂಬಲ, ಆ ರೀತಿಯಾದ ತವಕದಿಂದ ನಮ್ಮ ಮೊದಲಿಂಗನನ್ನ ನಾವು ಎದುರುಗೊಳ್ಳಲು ಸಿದ್ಧಗೊಳ್ಳೋಣ. ಹೌದು ಪ್ರಿಯರೇ, ನಮ್ಮ ಮೊದಲಿಂಗನು ಆತನು ಬರುತ್ತಾನೆ. ನಮ್ಮೆಲ್ಲರನ್ನು ಆತನ ಮನೆಗೆ ಕರೆದುಕೊಂಡು ಹೋಗಲು ಬರುತ್ತಾನೆ. ನಮ್ಮನ್ನು ಆತನ ಜೊತೆಗೆ ಸದಾಕಾಲ ವಾಸಿಸಲು ಕರೆದುಕೊಂಡು ಹೋಗಲು ಆತನು ಬರುವಾತನಾಗಿದ್ದಾನೆ. ಆದ ಕಾರಣ ನೀವು ನಾನು ನಮ್ಮ ಹೃದಯ, ನಮ್ಮ ಪ್ರಾಣ, ನಮ್ಮ ಆತ್ಮವನ್ನ ಕರ್ತನಿಗೆ ಸಮರ್ಪಿಸಿಕೊಟ್ಟು ಪರಿಶುದ್ಧವಾದ ಜೀವಿತ, ಮಲಿನತೆ ಇಲ್ಲದ ಒಂದು ಜೀವಿತವನ್ನ ಜೀವಿಸುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. ಚಪನೆಯ 1ನೇ ಅಧ್ಯಾಯದಲ್ಲಿ ಚಪನೆಯನ್ನು ಕೂಡ ಕರ್ತನ ದಿನವನ್ನ ಕುರಿತು, ನ್ಯಾಯ ತೀರ್ಪನ್ನ ಕುರಿತು ಬಹು ಸುಂದರವಾಗಿ ಮಾತನಾಡುತ್ತಾನೆ. ಓದುವುದನ್ನ ಕೇಳಿಸಿಕೊಳ್ಳೋಣ. ಚಪನೆಯ 1ನೇ ಅಧ್ಯಾಯ 14ರಿಂದ 18 ವಾಕ್ಯಗಳು. Let us hear the reading. ಯೆಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತು. ಇಗೋ, ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ಆ ದಿನವು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳುಪಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ. ಕೋಟೆಗಳನ್ನು, ದೊಡ್ಡ ಕೊತ್ತಲುಗಳನ್ನು ಹಿಡಿಯಲು ಆರ್ಭಟಿಸಿ ಕೊಂಬೂದುವ ದಿನ. ಯೆಹೋವನಾದ ನನಗೆ ಜನರು ಪಾಪ ಮಾಡಿದ ಕಾರಣ ಕುರುಡರಂತೆ ನಡೆಯುವ ಹಾಗೆ ಅವರನ್ನು ಸಂಕಟಪಡಿಸುವೆನು. ಅವರ ರಕ್ತವು ಧೂಳಿನಂತೆ ಚೆಲ್ಲಿ ಹೋಗುವುದು, ಅವರ ಮಾಂಸವು ಮಲದ ಹಾಗೆ ಬಿದ್ದಿರುವುದು. ಯೆಹೋವನ ರೌದ್ರದ ದಿನದಲ್ಲಿ ಅವರ ಬೆಳ್ಳಿ ಬಂಗಾರಗಳು ಕೂಡ ಅವರನ್ನು ರಕ್ಷಿಸಲಾರವು. ಆತನ ರೋಷಾಗ್ನಿಯು ದೇಶವನ್ನೆಲ್ಲ ನುಂಗಿಬಿಡುವುದು. ಆತನು ದೇಶ ನಿವಾಸಿಗಳೆಲ್ಲರನ್ನು ಕೊನೆಗಾಣಿಸುವನು, ಹೌದು, ಘೋರವಾಗಿ ನಿರ್ಮೂಲ ಮಾಡುವನು ಎಂಬುದೇ. ಪ್ರಿಯರೇ, ಚಪನೆಯ 1ನೇ ಅಧ್ಯಾಯ 997ನೇ ಪುಟ ಗಮನಿಸಿ. ನಿಮ್ಮ ಸತ್ಯವೇದದಲ್ಲಿ 14ನೇ ವಾಕ್ಯ ಭಾಗದಿಂದ 18ನೇ ವಾಕ್ಯ ಭಾಗದಲ್ಲಿ ಚಪನ್ಯ ದೇವರ ಯೆಹೋವನ ದಿನದ ವಿವರಣೆಯನ್ನ ಆತನು ಕೊಡುತ್ತಿದ್ದಾನೆ. ದಯಮಾಡಿ ನಾವು ಪ್ರಕಟಣೆಯ ಗ್ರಂಥದಿಂದ ಅನೇಕ ಸಂಗತಿಗಳನ್ನ ಈ ವಾಕ್ಯದ ಭಾಗದ ಮೇಲೆ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಈ ವಾಕ್ಯಗಳನ್ನ ಗುರುತಿಸಿಕೊಳ್ಳಿ. ನಿಮಗೆ ಸಮಯ ಇರುವಾಗ ದಯಮಾಡಿ ಓದಿರಿ. ಯಾಕೆಂದರೆ ಯೆಹೋವನ ದಿನ ಅಂದರೆ ಅದು ಒಂದು ಸಾಧಾರಣವಾದ ದಿನ ಅಲ್ಲ. ದೇವರ ವಾಕ್ಯವನ್ನ ಗಮನಿಸಿರಿ, ಅದು ಮಹಾದಿನ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ಅದು ತ್ವರೆಯಾಗಿ ಬರುತ್ತಿದೆ ಎಂಬುದಾಗಿ ತಿಳಿಸ್ತಾ ಇದೆ. ಮತ್ತು 15ನೇ ವಾಕ್ಯದಲ್ಲಿ ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಮುಗಿಲ ಕಗ್ಗತ್ತಲ ದಿನ. ಪ್ರಿಯರೇ, ಭಯಂಕರವಾದಂಥದ್ದು. ಇವುಗಳನ್ನ ನಾವು ಊಹಿಸಿಕೊಳ್ಳುವುದಾದ್ರೆ ನೀವು ನಾನು ಅಶಕ್ತರಾಗುವಂತವರಾಗಿದ್ದೇವೆ. ಆ ರೀತಿಯಾದಂಥ ವಾಕ್ಯಗಳನ್ನ, ಅರ್ಥಗಳನ್ನ ಗೊಂಡಂತ ವಾಕ್ಯಗಳು ಇಲ್ಲಿ ಬಳಸಲ್ಪಟ್ಟಿದೆ ಕರ್ತನ ದಿನವನ್ನ ಕುರಿತು. ಆದ ಕಾರಣ ಪ್ರಿಯ ದೈವಜನರೇ, ನಮ್ಮ ಆತ್ಮೀಯ ಜೀವಿತದಲ್ಲಿ ತಾವೆಲ್ಲರೂ ಕೂಡ ಕರ್ತನು ನಮ್ಮನ್ನ ಕರೆದಿದ್ದಾನೆ, ಆತನ ರಾಜ್ಯಕ್ಕಾಗಿ ಕರೆದಿದ್ದಾನೆ. ನೀವು ನಾನು ಪ್ರತ್ಯೇಕಿಸಲ್ಪಟ್ಟಂತ ಜೀವಿತವನ್ನ ನಾವು ಜೀವಿಸೋಣ, ಪರಿಶುದ್ಧವಾದ ಜೀವಿತವನ್ನ ಜೀವಿಸೋಣ. ಪ್ರಕಟಣೆಯ ಗ್ರಂಥ 15ನೇ ಅಧ್ಯಾಯ 1ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ರೆವಲ್ಯೂಷನ್ ಚಾಪ್ಟರ್ 5 verse 1. Let us hear the reading.
ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ ಚಾಪ್ಟರ್ 15 ಎರಡೂ ಅಪೇಕ್ಷ 15ನೇ ಅಧ್ಯಾಯ 1ನೇ ವಾಕ್ಯ. ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಇವು ಕಡೆ ಉಪದ್ರವಗಳು. ಇವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು ಎಂಬುದೇ. ಸೊ ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ಗಮನಿಸುವಾಗ ಯೋಹಾನನು ಹೇಳುತ್ತಿದ್ದಾನೆ, ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು ಎಂಬುದಾಗಿ. ಸೊ ಈ ಒಂದು ಮತ್ತೊಂದು ಮಹಾಲಕ್ಷಣ ನನಗೆ ಕಾಣಿಸಿತು ಎಂಬುದಾಗಿ ನಾವು ನೋಡುವಾಗ ಗಮನಿಸಿರಿ, 6ನೇ ಅಧ್ಯಾಯದಲ್ಲಿ ಆತನು ತಿಳಿಸುತ್ತಿದ್ದಾನೆ ಮತ್ತು ಒಂದು ಮಹಾಲಕ್ಷಣ ನನಗೆ ಕಾಣಿಸಿತು ಎಂಬುದಾಗಿ. ಆ ರೀತಿಯಾಗಿ ನಾವು ನೋಡುವಾಗ ಅಲ್ಲಿ ಸುರುಳಿಯ ನ್ಯಾಯ ತೀರ್ಪನ ಕುರಿತು ಅವನು ಮಾತನಾಡುತ್ತಾನೆ. 2ನೆಯ ಹಂತಕ್ಕೆ ಬರುವಾಗ ತುತ್ತೂರಿಯ ನ್ಯಾಯ ತೀರ್ಪನ ಕುರಿತು ಮಾತನಾಡುತ್ತಾನೆ. ಮತ್ತೆ ಅಲ್ಲಿ ಧ್ಯಾನದಲ್ಲಿ ನಾವು ಮುಂದಕ್ಕೆ ಸಾಗುವಾಗ ಯೋಹಾನನು ಹೇಳುತ್ತಿದ್ದಾನೆ, ಒಬ್ಬ ಸ್ತ್ರೀ ಆಕೆ ಸೂರ್ಯನನ್ನ ನಕ್ಷತ್ರಗಳನ್ನ ಧರಿಸಿಕೊಂಡಿದ್ದಳು, ನಕ್ಷತ್ರ ಕೆಳಗಿತ್ತು ಮತ್ತು ಮಗುವನ್ನ ಕೈಯಲ್ಲಿ ಹಿಡಿದಿದ್ದಳು. ಅದು ಒಂದು ಲಕ್ಷಣ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ತದನಂತರ ಪ್ರಕಟಣೆ ಗ್ರಂಥ 15ನೇ ಅಧ್ಯಾಯದಲ್ಲಿ ಆತನು ತಿಳಿಸುವಂತ ಮಹಾಲಕ್ಷಣ ಏನೆಂಬುದಾಗಿ ನೋಡುವಾಗ 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು ಎಂಬುದಾಗಿ ಹೇಳುತ್ತಿದ್ದಾನೆ. ಪ್ರಿಯರೇ ಗಮನಿಸಿರಿ, ಇದು 7 ಪಾತ್ರೆಗಳನ್ನ 7 ದೇವದೂತರು ಹಿಡಿದಿದ್ದಾರೆ. ಈ 7 ಪಾತ್ರೆಗಳಲ್ಲಿ ದೇವರ ರೌದ್ರತೆ ಅಥವಾ ಉಗ್ರತೆ ಇದೆ. ಈ 7 ಪಾತ್ರೆಗಳಲ್ಲಿ ಇರತಕ್ಕಂಥದನ್ನ ಅವರು ಸುರಿದಾಗ ಈ ಒಂದು ಪ್ರಕಟಣೆಯ ಗ್ರಂಥದಲ್ಲಿ ಪಟ್ಟಂತ ಎಲ್ಲಾ ವಿಧವಾದಂತಹ ದೇವರ ನ್ಯಾಯ ತೀರ್ಪು ಕೂಡ ಅಂತ್ಯವಾಗುವಂತದ್ದಾಗಿದೆ, ಕೊನೆಗೊಳ್ಳುವಂತದ್ದಾಗಿದೆ. ಕರ್ತನು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಬಿಡದೆ ಪ್ರಕಟಣೆ ಗ್ರಂಥವನ್ನು ಧ್ಯಾನಿಸಲು ನಮ್ಮೆಲ್ಲರಿಗೆ ಕೃಪೆಯನ್ನು ಅನುಗ್ರಹಿಸಿಕೊಳ್ಳಲಿ. ಕೇಳಿದ ವಾಕ್ಯದ ಪ್ರಕಾರ ತಾವುಗಳು ಜೀವಿಸುವಂತೆ ಕರ್ತನು ಸಹಾಯ ಮಾಡಲಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.